ಒಂದು ಪ್ರಧಾನವಾಗಿ ಹೇಳ್ತೀನಿ, ಅಮ್ಮನಲ್ಲಿ ಧರಿಸಿರತಕ್ಕಂತಹ ಪಚ್ಚೆಯ ಮೂಗನನ್ನ ಯಾರು ನೋಡಿಬಿಡುತ್ತಾರೋ ಬರೆದಿಟ್ಕೊಳ್ಳಿ. ಈಗ ನೀವು ಕೇಳಿದ ಈ ಪ್ರಶ್ನೆಗೆ ನನ್ನ ಉತ್ತರ ಇಬ್ಬರಿಗೆ. ಒಂದು ಆಗರ್ಭ ಶ್ರೀಮಂತರಿಗೆ, ಇನ್ನೊಂದು ನಾನು ಆಗರ್ಭ ಶ್ರೀಮಂತ ಆಗಬೇಕು ಅನ್ನೋ. ಕ್ಷೇತ್ರಕ್ಕೆ ಹೋದಾಗ ಅವ್ರ ಮನೆ ದೇವರಿಗೋ, ಶಿರಡಿಗೋ, ಧರ್ಮಸ್ಥಳಕ್ಕೋ, ಕುಕ್ಕೆಗೋ, ನೀವು ತಿರುಮಲನೋ, ನೀವು ಕಾಶಿನೋ ಎಲ್ಲಿ ಹೋಗ್ತಿರೋ, ಹೋಗಿ ಬಂದಿರೋರಿಗೆ ಗೊತ್ತಾಗುತ್ತೆ ಅದರ ಪ್ರತಿಫಲ. ನಾವು ಕ್ಷಿಪ್ರವಾಗಿ ಬೇಡಿದ್ದನ್ನ ಕೊಡತಕ್ಕಂತಹ ಮಹಾಲಕ್ಷ್ಮಿ ಕ್ಷೇತ್ರ ಅಂತಂದರೆ ಮುಖಾಂಬಿಕ, ಕೊಲ್ಲೂರು ಮುಖಾಂಬಿಕ. ಅಲ್ಲಿ 3 ದಿನಗಳ ಕಾಲ ಏನಾದರೂ ನಿದ್ರೆ ಮಾಡುತ್ತೀನಿ ಅಂತಂದ್ರೆ ಆ ಕ್ಷೇತ್ರದಲ್ಲಿ ಚೆನ್ನಾಗಿ ಬರೆದಿಟ್ಟುಕೊಳ್ಳಿ. ನನ್ನ ಪ್ರೀತಿ, ನಾನು ಹಣವೇ ಮಾಡಬೇಕು, ಹಣದಲ್ಲಿ ಎತ್ತರಕ್ಕೆ ಬೆಳೆಯಲೇಬೇಕು ಅನ್ನೋದು ನಿಮ್ಮ ಸಂಕಲ್ಪ ಆದರೆ ಆ ಅಮ್ಮನ ಮೂಗನಂತೂ ಎಮರಾಲ್ಡ್ ಪಚ್ಚೆ ಯಾರು ನೋಡ್ತಾರೋ ನಿಮ್ಮ ಬದುಕಿಗೆ ಸ್ಪಿರಿಟ್ ಬಂತು ಅಂತ, ನಿಮ್ಮ ಬದುಕಿಗೆ ಶಕ್ತಿ ಬಂತಲ್ಲ. ಇಚ್ಛಾಶಕ್ತಿಯಾಗಿರತಕ್ಕಂತಹ ಮಹಾಲಕ್ಷ್ಮಿ ರೂಪದಲ್ಲಿ ಮೊದಲು ಕಾಣಿಸ್ಕೊಳ್ತಾಳೆ. ನೀವು ಹೋಗಿ ಅದಕ್ಕೆ ಆ ನಂತರ ಯಾವುದನ್ನು ನೀವು ದುಡ್ಡು ಮಾಡಬೇಕು ರಾಜ ಅಂತ ಹೇಳಿ ಜ್ಞಾನದ ಶಕ್ತಿಯಾಗಿ ಈಗ ಸರಸ್ವತಿ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿನಿತ್ಯ ಕೂಡ ನಿಮಗೆ ವಿಡಿಯೋಸಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ಭಾಳ ದಿನಗಳಿಂದ ಇದನ್ನು ಕೇಳಬೇಕು ಅಂದ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನಮ್ಮ ಮನೆ ಪಕ್ಕ ಇರೋರು ಯಾವಾಗಲೂ ಕ್ಷೇತ್ರಗಳಿಗೆ ಹೋಗೋದು ಒಂದು ಅಭ್ಯಾಸ ಇಟ್ಕೊಂಡ್ಬಿಟ್ಟಿದ್ದಾರೆ. ಪ್ರಸಾದ ತೊಗೊಂಬಂದು ಕೊಡ್ತಾ ಇರ್ತಾರೆ, ಈ ದೇವಸ್ಥಾನದಿಂದ ಬಂದ್ವಿ ಅಂತ. ನಾನಂತೂ ಅಂದ್ಕೊಳ್ತಾ ಇರ್ತೀನಿ, ಈ ಒಂದು ಕ್ಷೇತ್ರಕ್ಕೆ ವರ್ಷಕ್ಕೊಮ್ಮೆ ಹೋಗುವಂಥದ್ದು, ಇವಾಗ ಇಷ್ಟ ದೇವರು ಏನೋ ಹೋಗ್ತಾ ಇರ್ತಾರೆ ಅಂತ ಹೇಳ್ಬೋದು, ಮನೆ ದೇವರು ಅದು ಒಂದು ಸರಿ ಹೋಗುವಂಥದ್ದು, ಇನ್ನು ಕೆಲವರು ಇವಾಗ ಶಿರಡಿಗೆ ಹೋಗುವಂಥದ್ದಾಗಿರ್ಬೋದು. ಸೊ ಈ ಥರ ಹೋಗ್ತಿರ್ತಾರೆ. ಬಟ್ ಪ್ರತಿಫಲ ಅನ್ನೋಂಥದ್ದನ್ನ ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಬೋದು? ಈ ಥರ ಪ್ರತಿ ವರ್ಷ ನಾವು ಆ ಕ್ಷೇತ್ರಕ್ಕೆ ಭೇಟಿ ನೀಡೋದ್ರಿಂದ ನಾವು ಅಂದ್ಕೊಳ್ಳೋವಂಥದ್ದು ಆಗುವಂಥದ್ದು ಅಥವಾ ನಮಗೆ ಭೇಟಿ ನೀಡೋದಕ್ಕೆ ಪ್ರತಿಫಲ ಅನ್ನೋಂಥದ್ದು ಸಿಗುತ್ತಾ ಗುರುಗಳೇ? ಇದನ್ನು ಹೆಂಗೆ ನಾವು ನೋಟಿಸ್ ಮಾಡ್ಬೋದು ಅಂತ ನೀವು ಅವ್ರನ್ನ ಕೇಳಬೇಕು ಬಂದಿರೋರು. ಬಟ್ ಯಾವಾಗಲೂ ಹೋಗ್ತಾರೆ, ಹೆಂಗಿದು? ಸೊ ಅಥವಾ ಯಾವುದಾದ್ರೂ ಇಂಥ ಕ್ಷೇತ್ರಕ್ಕೆ ಹೋದಾದ್ರೆ ಪಕ್ಕ ನಮಗೆ ಪ್ರತಿಫಲ ಸಿಗುತ್ತೆ ಅನ್ನೋದಾದರೆ ಅಲ್ಲಿಗೆ ಹೋಗ್ಬೋದಲ್ಲ ಅನ್ನೋ ಉದ್ದೇಶದಲ್ಲಿ ಕೇಳ್ತಾ ಇದ್ದೀನಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಈ ಪ್ರಶ್ನೆ ಏನು ಮಾಡಿದ್ರೋ ಇದನ್ನು ಪೂರ್ಣವಾಗಿ ನೋಡಿದ್ರಿಗೆ ಬಹುಶಃ ಇಬ್ಬರಿಗೆ ಮಾತ್ರ ಅಪ್ಲೈ ಆಗುತ್ತೆ ಇದು. ಈಗ ನೀವು ಕೇಳಿದ ಈ ಪ್ರಶ್ನೆಗೆ ನನ್ನ ಉತ್ತರ ಇಬ್ಬರಿಗೆ ಅಪ್ಲೈ ಆಗುತ್ತೆ. ಒಂದು ಆಗರ್ಭ ಶ್ರೀಮಂತರಿಗೆ, ಇನ್ನೊಂದು ನಾನು ಆಗರ್ಭ ಶ್ರೀಮಂತ ಆಗಬೇಕು ಅನ್ನೋನಿಗೆ. ಇಬ್ಬರಿಗೂ ಅಪ್ಲೈ ಆಗುತ್ತೆ ಇದು ಕರೆಕ್ಟಾಗಿ. ನಾನು ಬಹಳಷ್ಟು ಜನರನ್ನು, ತುಂಬ ದುಃಖದಲ್ಲಿದ್ದವರನ್ನು, ಅದರ ಜೊತೆಗೆ ದುಃಖ ಅಂತಂದರೆ ನಾನು ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಸುಮ್ಮನೆ ಕೆಲಸ ಮಾಡದೇ ಇರೋರನ್ನ ದುಃಖ ಅಂತ ತಗೊಳ್ಳೋದೇ ಇಲ್ಲ ನಾನು. ಇವ್ರು ಕೆಲಸ ಮಾಡಲ್ಲ, ಇವ್ರು ದುಃಖದಲ್ಲೇ ಇರ್ತಾರೆ. ಕೆಲಸ ಮಾಡಿ ಜಾಬ್ ಅಂತ ಮಾಡದವರು ಮೇಲಕ್ಕೆ ಬರ್ತಾರಲ್ಲ, ಪಾಪ ಮತ್ತು ಸೋತಿರ್ತಾರಲ್ಲ, ಅವರಿಗೆ ನಾನು ಬಹಳಷ್ಟು ರೆಮಿಡಿಗಳನ್ನು ಕೊಟ್ಟಿರುತ್ತೇನೆ. ಇವನೇನಾದರೂ ಮಾಡಿ ಇವನ್ನ ಮೇಲೆ ಕೆತ್ತಲೇಬೇಕಲ್ಲ ಅನ್ನೋ ಒಂದು ಮನಸ್ಸು ಸಂಕಲ್ಪ ಬಿಟ್ಕೊಂಡು ಬಹುಶಃ ಅವ್ರಿಗೋಸ್ಕರ ಪರಿತಪಿಸಿ ಒಂದು ಕ್ಷೇತ್ರವನ್ನು, ಒಂದು ರೆಮಿಡಿಯನ್ನು ಕೊಟ್ಟಿರ್ತೀನಿ.
ಅಂತಹದ್ದನ್ನು ನಿಮಗೆ ಈ ಮೂಲಕ ತಿಳಿಸೋದಾದರೆ, ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಇದು ನೀವು ಕೇಳಿದ್ದಕ್ಕೆ ಕ್ಷೇತ್ರಕ್ಕೆ ಹೋದಾಗ ಅವ್ರ ಮನೆ ದೇವರಿಗೋ, ಶಿರಡಿಗೋ, ಧರ್ಮಸ್ಥಳಕ್ಕೋ, ಕುಕ್ಕೆಗೋ, ನೀವು ತಿರುಮಲನೋ, ನೀವು ಕಾಶಿನೋ ಎಲ್ಲಿ ಹೋಗ್ತಿರೋ, ಹೋಗಿ ಬಂದಿರೋರಿಗೆ ಗೊತ್ತಾಗುತ್ತೆ ಅದರ ಪ್ರತಿಫಲ. ಇನ್ನು ತುಂಬ ಕಷ್ಟದಲ್ಲಿ ಇದ್ದರೆ ಆ ಕ್ಷೇತ್ರಕ್ಕೆ ಹೋಗಿ ಬಂದರೆ ಒಳ್ಳೇದಾಗತ್ತಂತೆ ಅಂತ ಕೇಳಿಸ್ಕೊಂಡವ್ರು ಹೋಗ್ತಾರೆ. ಇನ್ನು ಚೆನ್ನಾಗಿ ಹಣ ಇರೋವಂಥವ್ರು ಸದ್ಯ ಆ ದುಶ್ಚಟಗಳಿಗೆ ಬಲಿಯಾಗದೆ ಕ್ಷೇತ್ರ ಸುತ್ತಾರಲ್ಲ, ಅದೆಷ್ಟೋ 100ಕ್ಕೆ 100 ವಾಸಿ, ಒಂದಷ್ಟು ಪುಣ್ಯ ಸಂಪಾದನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಜನ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ದೊಡ್ಡ ಮಟ್ಟದ ಸಂಪಾದನೆ ಮಾಡಿಕೊಂಡ್ರು ಅಂತಲೇ ಅರ್ಥ. ಪುಣ್ಯವನ್ನು ಸಂಪಾದನೆ ಯಥೇಚ್ಛವಾಗಿ ಮಾಡಿಕೊಂಡ್ರು ಅಂತಲೇ ಅರ್ಥ. ಈಗ ನಾನು ನಿಮಗೆ ವಿಷಯವನ್ನು ತಿಳಿಸ್ತಾ ಇರೋದು ಪ್ರೀತಿ ಬಂಧುಗಳೇ, ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಯಾರಿಗಾದರೂ ಮೀನ್ಸ್ ಹೆಂಗೆ ತಗೋಬೇಕು ಅಂತಂದರೆ, ನಿಮ್ಮ ಮನೆಯೇ ಯಾರೋ ಒಬ್ಬ ಸದಸ್ಯರ ಮದುವೆ ಆಗ್ತಾಯಿದೆ, ಯಾರೋ ಒಬ್ಬರದ್ದು ಮದುವೆ ಆಗ್ತಾಯಿದೆ. ನಿಮ್ಮ ಮನೆಯಲ್ಲಿ ಎಲ್ಲರೂ ಹೋಗ್ತೀರಿ, ಮಗಳು, ಮಗ, ಚಿಕ್ಕ ಮಗ, ದೊಡ್ಡ ಮಗ, ಅಪ್ಪ, ಅಮ್ಮ, ಅಜ್ಜಿ ಕೂಡ ಬಂದೇ ಬರ್ತಾಳೆ. ಅದರ ಅರ್ಥ ಏನೋ, ಮನೆಗೆ ನೀವು ಬೀಗ ಹಾಕಿದ್ರಿ ಅಂತ. ನಿಮ್ಮ ಮನೆಯವರದ್ದೇ ಮದುವೆ ಇದ್ದರೆ, ಅಣ್ಣನ ಮದುವೆ ಇದ್ದರೆ, ತಂಗಿ, ತಮ್ಮ, ಅಜ್ಜಿ ಎಲ್ಲರೂ ಕೂಡ ಮನೆಗೆ ಬೀಗ ಜಡಿದು ಹೋಗಲ್ವೇನೋ ಮದುವೆಗೆ. ಆಗ ಮನೆಯಲ್ಲಿ ಬೀಗ ಹಾಕಿದ್ದೀವಲ್ಲ ಅಂತ ಏನಾದರೂ ದುಃಖ ಪಡ್ತೀರಾ? ಸಂತೋಷದ ಬಾಗಿಲನ್ನು ಹಾಕ್ಕೊಂಡು ಮದುವೆಗೆ, ಛತ್ರ, ಚೌಲ್ಟ್ರಿಗೆ ನೀವು ಹೋಗಿರೋದು. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ನಾನು ಹೇಳ್ತಿರೋದನ್ನು 3 ದಿನಗಳ ಕಾಲ ಮನೆಯಲ್ಲಿ ಗ್ಯಾಸ್ ಆಫ್ ಮಾಡಿ. 3 ದಿನಗಳ ಕಾಲ ಮನೆಯಲ್ಲಿ ಗ್ಯಾಸ್ ಆಫ್ ಮಾಡಿ. ಮನೆಯಲ್ಲಿ ಯಾರೂ ಊಟ ಮಾಡಬಾರ್ದು. ಇದರ ಅರ್ಥ ಎಲ್ಲಿಂದ ಎಲ್ಲಿಗೆ ತೊಗೊಂಡೋಗುತ್ತಂತಂದರೆ, ಅತ್ಯಂತ ಅದ್ಭುತಗಳನ್ನು ಕೊಡುವಂಥದ್ದು. 3 ರಾತ್ರಿಗಳ ಕಾಲ ನಾನು ಈಗ ಹೇಳೋ ಕ್ಷೇತ್ರದಲ್ಲಿ ಉಳ್ಕೊಳ್ತೀನಿ ಅಂತಂದರೆ ಪರೀಕ್ಷೆ ಮಾಡಿ. ನೀವು ಕ್ಷೇತ್ರಕ್ಕೆ ಹೋಗಿ ಬಂದರೆ ಪ್ರತಿಫಲ ಸಿಗುತ್ತಾ ಅನ್ನೋದನ್ನು ಹೋಗಿ ಬಂದವರು ಮಾತ್ರ ಅರ್ಥ ಆಗತ್ತೆ. ನಾನು ಕೇಳಿಸ್ಕೊಂಡು ಸುಮ್ಮನೆ ಇರ್ತೀನಿ ಅಂತಂದರೆ ಅಂಥವ್ರಿಗೆ ಅದು ಬಹುಶಃ ಸಲ್ಲದು. ನೀವು ಹೋಗ್ತೀನಿ ಅಂತಂದರೆ, ನಮ್ಮ ಕರ್ನಾಟಕದ ಮಹಾಲಕ್ಷ್ಮಿ ಅಂತಂದರೆ, ನಾವು ಕ್ಷಿಪ್ರವಾಗಿ ಬೇಡಿದ್ದನ್ನು ಕೊಡ್ತಕ್ಕಂತಹ ಮಹಾಲಕ್ಷ್ಮಿ ಕ್ಷೇತ್ರ ಅಂತಂದರೆ ಮೂಕಾಂಬಿಕಾ, ಕೊಲ್ಲೂರು ಮೂಕಾಂಬಿಕಾ. ಆಕೆ ಮೌನವಾಗಿರ್ತಾಳೆ. ಮೂಕಾಂಬಿಕಾ ಅಂತಂದರೆ ಏನು? ಮಾತು ಬರದೇ ಇರೋಳು ಅಂತ. ಅಂತಹ ಮೂಕಾಂಬಿಕಾ ದುಡ್ಡು ಮಾತಾಡುತ್ತೇನೋ, ಚಿಲ್ಲರೆ ಮಾತಾಡ್ತವೆ. ಹಾಗೆ ನೀವು ದೊಡ್ಡ ಮಟ್ಟದ ವ್ಯಕ್ತಿಗಳನ್ನು ಅನಿಸ್ಕೊಳ್ಬೇಕು ಅಂತಂದರೆ, ಬಹುಶಃ ನನ್ನ ಮಾತು ನಿಮಗೆ ಈಗಾಗಲೇ ಅರ್ಥ ಆಗಿದ್ದರೆ, ಅಲ್ಲಿ 3 ದಿನಗಳ ಕಾಲ ಏನಾದರೂ ನಿದ್ರೆ ಮಾಡುತ್ತೀನಿ ಅಂತಂದರೆ ಆ ಕ್ಷೇತ್ರದಲ್ಲಿ ಚೆನ್ನಾಗಿ ಬರೆದಿಟ್ಕೊಳ್ಳಿ. ನನ್ನ ಪ್ರೀತಿಯ ಬಂಧುಗಳೇ, ನಾನು ಹಣವೇ ಮಾಡಬೇಕು, ಹಣದಲ್ಲಿ ಎತ್ತರಕ್ಕೆ ಬೆಳೆಯಲೇಬೇಕು ಅನ್ನೋದು ನಿಮ್ಮ ಸಂಕಲ್ಪ ಆದರೆ, ಒಬ್ಬರು ಹೋಗ್ಬಾರ್ದು ಗುರುಗಳೇ, ಇಬ್ಬರು ಹೋಗ್ಬಾರ್ದ, ಹೋಗಿ ಬನ್ನಿ ಅಂತ ನಾನೇ ಹೇಳ್ತಿರೋದು. ನಿಮ್ಮ ಮನೆಯ ಸದಸ್ಯರೆಲ್ಲರಿಗೂ ಒಂದೊಂದು ಮೂಟೆ ಬಂಗಾರದ ಮೂಟೆ ಕೊಟ್ಟರೆ ಹೇಗಿರುತ್ತೆ? ಒಬ್ಬರಿಗೆ ಕೊಟ್ಟರೆ ಎಷ್ಟರ ಮಟ್ಟಿಗೆ ನೀವು ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಎಲ್ರಿಗೂ ಒಂದೊಂದು ಮೂಟೆ ಕೊಟ್ಟರೆ, ಎಲ್ರಿಗೂ ಒಂದೊಂದು ಪೆಟ್ಟಿ ಕೊಟ್ಟರೆ ಅಷ್ಟು ಅದ್ಭುತಗಳು ಜರುಗ್ತವೆ. ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿ ಅಂತ ಅನ್ನಲಿಕ್ಕೆ ಸುಮಾರು ಅಂತಂದರೆ 8 ಅರ್ಥಗಳಿದೆ. ಅದಕ್ಕಾಗಿ ನಾನು 8 ಅರ್ಥಗಳನ್ನು ಒಂದೊಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದ್ರ ಬದಲಾಗಿ ನೀವು ಸಂಕ್ಷಿಪ್ತವಾಗಿ 3 ದಿನ ಆಫ್ ಮಾಡಿ ಕ್ಷೇತ್ರಕ್ಕೆ ಹೋಗಿ ಅಂತ ಹೇಳ್ತೀನಿ. ಹಾಗೆ ನೀವು 3 ರಾತ್ರಿಗಳು ಉಳಿದುಕೊಂಡ್ರೆ ಆಕೆಯ 3 ರೂಪಗಳು ನಿಮಗೆ ಕಾಣಿಸ್ಕೊಳ್ಳೋದು ಖಚಿತ. ಇಚ್ಛಾಶಕ್ತಿಯಾಗಿರತಕ್ಕಂತಹ ಮಹಾಲಕ್ಷ್ಮಿ ರೂಪದಲ್ಲಿ ಮೊದಲು ಕಾಣಿಸ್ಕೊಳ್ಳುತ್ತಾಳೆ. ನೀವು ಹೋಗಿರೋದೇ ಅದಕ್ಕೆ ಅಂತ. ಆ ನಂತರ ಯಾವುದರಿಂದ ನೀವು ದುಡ್ಡು ಮಾಡಬೇಕೋ ರಾಜ ಅಂತ ಹೇಳಿ ಜ್ಞಾನದ ಶಕ್ತಿಯಾಗಿ ನಿಮಗೆ ಸರಸ್ವತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಅದನ್ನು ಹೇಗೆ ಬಳಸ್ಕೊಳ್ಬೇಕೋ ಅಂತ ಹೇಳಿ ಕ್ರಿಯಾಶಕ್ತಿಯ ರೂಪಿಣಿಯಾಗಿ ನಿಮಗೆ ದುರ್ಗಾ ರೂಪದಲ್ಲಿ ಆಕೆ ಕಂಗೊಳಿಸ್ತಾಳೆ. ಪ್ರೀತಿಯ ಬಂಧುಗಳೇ, 3 ದಿನಗಳಲ್ಲಿ ಏನಾದರೂ ಇದ್ದೊಂದು ಸೇವೆ ಮಾಡಿ ಪ್ರತಿನಿತ್ಯ ದರ್ಶನ ಮಾಡಿದ್ದೀನಿ ಅಂತಂದರೆ ಪೇಳಲಸದಳ ಅಷ್ಟು ಅದ್ಭುತಗಳು ಜರುಗ್ತವೆ. ನೀವು ಇಲ್ಲಿ ತನಕ ಎಲ್ಲೆಲ್ಲಿ ಏನು ಹೋಗಿದ್ದೀರೋ ಗೊತ್ತಿಲ್ಲ. ಅದು ಯಾವುದಾದ್ರೂ ಆಗಿರೋದು, ಹಣ, ಆಸ್ತಿ, ನಿಮಗೆ ಬೇಕಾದ್ದನ್ನು ನೀವು ಬಯಸಿದ್ದನ್ನು ಪಡೆದುಕೊಳ್ಬೇಕು ಅಂತಂದರೆ ಮೌನವಾಗಿ ಆ ಕ್ಷೇತ್ರದಲ್ಲಿ 3 ರಾತ್ರಿಗಳು ತಂಗುವಂಥದ್ದು. 3 ರಾತ್ರಿಗಳದ್ದು ಏನು ಮಾಡಬೇಕು ಗುರುಗಳೇ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹಾಕಬಾರ್ದು. ಸುಮ್ಮನೆ ಅಲ್ಲಿ ಇರೋವಂಥದ್ದು ಉಳ್ಕೊಳ್ಳೋಂಥದ್ದಲ್ಲ, ಅವ್ರಿಗೆ ಗೊತ್ತಿರಬೇಕು. ಸುಮ್ಮನೆ ಅಂತಲ್ಲ, ಸುಮ್ಮನೆ ಪ್ರಯೋಜನವೇ ಬಾರದಲ್ಲ. ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಳಗಡೆ ಇರಬೇಕು. ಅದು ಏನೇನು ಮಾಡಬೇಕು ಅನ್ನೋದನ್ನು, ನಿಮಗೇನು ಬರುತ್ತೆ? ಮಹಾಲಕ್ಷ್ಮಿ ಅಷ್ಟಕ ಬರುತ್ತಾ,
ನಿಮಗೆ ಮಹಾಲಕ್ಷ್ಮಿ ಅಷ್ಟೋತ್ತರ ಬರುತ್ತಾ, ಮಹಾಲಕ್ಷ್ಮಿ ಸಹಸ್ರನಾಮ ಬರುತ್ತಾ, ಮೂಕಾಂಬಿಕಾ ಸಪ್ತಶತಿ ಬರುತ್ತಾ, ಮೂಕಾಂಬಿಕೆ ಸಂಬಂಧಪಟ್ಟ ಸ್ತೋತ್ರ ಬರುತ್ತಾ, ಮೂಕಾಂಬಿಕಾ ಅಷ್ಟಕ ಬರುತ್ತಾ, ಏನು ಬೇಕಾದರೂ ಹೇಳಿ ಪಾರಾಯಣ ಪೂಜೆ ಮಾಡ್ಕೊಂಡು ಕಾಲಹರಣ ಮೀನ್ಸ್ ಭಕ್ತಿ ಒಳಗಡೆ. ಅಂದರೆ ನೀವು ಪರೀಕ್ಷೆ ಬರೀತಾ ಇದ್ದೀರಿ ಅಂತ 3 ದಿನಗಳ ಕಾಲ ನೀನು ಎಕ್ಸಾಮ್ಗೆ ಹೋಗಿ ಸಾಕು ಅಂದರೆ ಹೋಗಿ ಬಂದ್ಬಿಡೋದಾ, ಪರೀಕ್ಷೆ ಬರೀಬೇಕಲ್ಲ. ಹಾಗೆಯೇ ಅಂತಹ ಪರೀಕ್ಷೆ ಬರೆಯೋ ಸಂದರ್ಭದಲ್ಲಿ ಬೆಳಗ್ಗೆ ಸಂಜೆ ದರ್ಶನ, ಅಲ್ಲೊಂದು ಸೇವೆ ಏನು ಮಾಡಬೇಕು ಅಂತ ಐಡಿಯಾ ಬಳಸ್ಬೇಕು ನೀವು. ಈಗ ನಾನು ಹೇಳಿದಿನ ಇಷ್ಟು, ಇದರ 10 ಪಟ್ಟು ನೀವು ಮಾಡಬೇಕಾಗತ್ತೆ. ಏನೇನು ಮಾಡಬೇಕು 10 ಪಟ್ಟು ಅದನ್ನೂ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಹಣ್ಣು ಕಾಯಿ, ಅಮ್ಮನಿಗೆ ಸಂಬಂಧಪಟ್ಟ ಮಡಲು ತುಂಬುವಂಥದ್ದು, ಸೀರೆ ಕುಪ್ಪಸವೆಲ್ಲ ನಾನು ಹೇಳಬೇಕಾ? ಒಂದು ಪ್ರಧಾನವಾಗಿ ಹೇಳ್ತೀನಿ, ಅಮ್ಮನಲ್ಲಿ ಧರಿಸಿರತಕ್ಕಂತಹ ಪಚ್ಚೆಯ ಮೂಗುನತ್ತನ್ನು ಯಾರು ನೋಡಿಬಿಡ್ತಾರೋ ಬರೆದಿಟ್ಕೊಳ್ಳಿ. ಆ ಅಮ್ಮನ ಮೂಗನತ್ತು ಎಮರಾಲ್ಡ್ ಪಚ್ಚೆ ಯಾರು ನೋಡ್ತಾರೋ ನಿಮ್ಮ ಬದುಕಿಗೆ ಸ್ಪಿರಿಟ್ ಬಂತು ಅಂತ ಅರ್ಥ, ನಿಮ್ಮ ಬದುಕಿಗೆ ಶಕ್ತಿ ಬಂತಲೆ ಅಂತ ಅರ್ಥ. ಬಹುಶಃ ನಿಮಗೊಂದು ಇಂಡಿಕೇಶನ್ ಕೊಟ್ಲು ಅಂತಲೇ ಅರ್ಥ. ಬಹುಶಃ ನಿಮ್ಮ ಬದುಕು ಜ್ವಾಜ್ವಲ್ಯಮಾನವಾಗಿ ನೀವು ಹೇಗೆ ಅಂದುಕೊಂಡಿದ್ರೋ ಆ ರೀತಿಯಾಗಿ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಬಹುಶಃ ನೀವು ಅಂದುಕೊಂಡದ್ದು ವ್ಯವಹಾರ ವ್ಯಾಪಾರ ಅಮ್ಮ ನಿಮಗೆ ಅಲ್ಲಿ ಕೀ ಕೊಟ್ಲು ಅಂತಲೇ ಅರ್ಥ. ಇದನ್ನು ನೀವು ಹೇಗೆ ನೋಡ್ತೀರೋ, ಹತ್ತಿರದಿಂದ ನೋಡ್ತೀರೋ, ದೂರದಿಂದ ನೋಡ್ತೀರೋ, ಅಲ್ಲಿ ಒಂದು ಸೇವೆ ಅಂತ ಮಾತಾಡ್ಕೊಂಡು ಒಳಗಡೆ ಕೂತ್ಕೊಂಡು ಅಭಿಷೇಕ ನೋಡ್ತೀರೋ, ಅಮ್ಮನಿಗೆ ಮಡಲು ತುಂಬಿಸುವಂಥ ಪ್ರಯತ್ನ ಪಡ್ತೀರೋ, ನಿಮ್ಮ ಯೋಗವನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳತಕ್ಕಂಥ ಒಂದು ಕ್ಷೇತ್ರ. ಅದು ಮಕ್ಕಳ ಮದುವೆ ಆಗಿರಬಹುದು, ಮಕ್ಕಳ ಮಾಡೋ ಬಿಸ್ನೆಸ್ ಆಗಿರಬಹುದು, ಮಕ್ಕಳ ವಿದೇಶ ಪ್ರಯಾಣ ಆಗಿರಬಹುದು, ನೀವೊಂದು ಜಾಗ ತೆಗೆದುಕೊಳ್ಳೋದಾಗಿರಬಹುದು, ಮನೆ ಕಟ್ಟೋದಾಗಿರಬಹುದು, ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮೃದ್ಧಿಯನ್ನು ಕಾಣುವಂಥ ಬೈಕನ್ನು ಇಟ್ಕೊಂಡು 3 ರಾತ್ರಿಗಳು ಕಳೆಯುವಂಥದ್ದು. ಇಷ್ಟೇ ಅಲ್ಲ, ಇನ್ನೂ ಇದೆ. ನೀವು ಅಲ್ಲಿ 3,333 ರೂಗಳನ್ನು ಹುಂಡಿಗೆ ಕೃಷ್ಣಾರ್ಪಣ ಖುಷಿಯಿಂದ ಆಗ್ತೀನಿ ಅಂತಂದರೆ 3 ಸಂಖ್ಯೆ ಕೊಡ್ತೀನಿ ಅಂತಂದರೆ ಬಹುಶಃ ನಿಮಗಿನ್ನ 100 ಪಟ್ಟು ಕೊಟ್ಟ ಹಾಗೇನೆ. 3 ಪಟ್ಟು ಇಲ್ಲಿ ಹಾಕಿದ್ರೆ 100 ಪಟ್ಟು ನೀವು ಪಡ್ಕೊಂಡೇ ಬರ್ತೀರಿ. ಇದನ್ನು ಕೂಡ ಬರೆದಿಟ್ಕೊಳ್ಳಿ. ನನಗೆ ಅಷ್ಟು ಶಕ್ತಿ ಇಲ್ಲ ಗುರುಗಳಿಂದ ಕನಿಷ್ಠ ಪಕ್ಷ 333 ರೂಗಳನ್ನಾದರೂ ಹಾಕ್ತಾ ಬನ್ನಿ ಪ್ರೀತಿಯ ಬಂದು. ನನಗೆ ಶಕ್ತಿ ಬಹಳಷ್ಟಿದೆ ಗುರುಗಳೇ, 33,000 ಹಾಕ್ತೀನಿ ಗುರುಗಳೇ ಆನಂದವಾಗಿ. ನೀವು ಎಷ್ಟು ಹಾಕ್ತಿರೋ ಅಷ್ಟು ನಿಮ್ಮದೇ. ಅದರ 100 ಪಟ್ಟು ನಾನು ಹೇಳ್ತಿರೋದು ಬರೆದಿಟ್ಕೊಳ್ಳಿ. ಆಕೆ ಕೊಡ್ತಾಳೆ, ಆಕೆ ಇಟ್ಕೊಳ್ಳೋಕ್ಕೆ ಆಕೆಗೇನು ಯೂಸ್ ಆಗಲ್ಲ ನೀವು ಕೊಡೋ ಹಣ. ನಿಮಗೆ ಅದನ್ನು ಏನೋ ಮಾಡಿ ಬಹುಶಃ ನಿಮ್ಮ ಕರ್ಮವನ್ನು ಕಳೆದು, ಅಂದರೆ ನಿಮಗಿರ್ತಕ್ಕಂತಹದ್ದು ಆ ಪ್ರಾರಬ್ಧ ಕರ್ಮವನ್ನು ಕಳೆದು ಸುಕರ್ಮವನ್ನು ನಿಮ್ಮ ಅಕೌಂಟಿಗೆ ಹಾಕಿ ನಿಮ್ಮನ್ನು ಕಳಿಸ್ಬೇಕಾದ್ರೆ, ನೀವು ಬ್ಯಾಂಕ್ಗೆ ಹೋದರೆ ದುಡ್ಡು ತೊಗೊಂಡು ಬರಬೇಕು ಅಂದರೆ ನಿಮ್ದು ಇರಬೇಕಲ್ರಿ ಏನಾದರೂ ಬ್ಯಾಲೆನ್ಸು. ನೀವು ಅಲ್ಲಿ ಹೋಗಿ ಅಂಗಲಾಚಿ ಬೇಳೆ ಬರೋದಲ್ಲ ರೀ, ಏನಾದರೂ ಒಂದು ಸೇವೆ ಮಾಡಿರಬೇಕಲ್ಲ. ಅಟ್ಲೀಸ್ಟ್ ನಂದು ಯಾವುದೋ ಋಣ ಇದೆ ಅಂತ ಒಂದು ಉಂಡಿಗೆ ಹಾಕಲೇಬೇಕಾಗ್ತದೆ. ಅಲ್ಲಿರೋ ಜನಕ್ಕೆ ಒಂದು ಸಹಾಯ ಮಾಡಲೇಬೇಕಾಗತ್ತೆ. ಕನಿಷ್ಠ ಪಕ್ಷ ಒಂದು ಸೀರೆ ಹೇಳಿದ್ದಾರೆ, 3 ರಾತ್ರಿ ಗ್ಯಾಸ್ ಆಫ್ ಮಾಡ್ಬಿಟ್ಟು ಓಡ್ಬಿಟ್ಟು ಅಲ್ಲಿ ತಿಂದು ಬಂದ್ಬಿಡೋಣ ಅಂದರೆ. ಹೀಗೆ ಸೇವೆಯನ್ನು ಅವಿರತವಾಗಿ ಮಾಡ್ತೀನಿ ಅಂತ ಖುಷಿಯಿಂದ ಹೊರಟರೆ ಬಹುಶಃ ನಾನು ದೊಡ್ಡ ಮಟ್ಟದ ಇಂಡಸ್ಟ್ರಿ ಕಟ್ಕೊಂಡಿರ್ತಕ್ಕಂಥ ಮಹಾನುಭಾವರಿಗೆ ಇದನ್ನು ಬಹುಶಃ 6 ವರ್ಷಗಳಿಂದ ನಾನು ತಿಳಿಸಿದ್ದೇನೆ. ದೊಡ್ಡ ಮಟ್ಟದ ಇಂಡಸ್ಟ್ರಿ ಅಧಃಪತನಕ್ಕೆ ಹೋದವರು, ಕಟ್ಟದವರು, ಕನಸು ಕಟ್ಟಿಕೊಂಡವರು, ಅವರಿಗೆ ಪುಣ್ಯದಲ್ಲಿ ಗಗನದ ಎತ್ತರಕ್ಕೆ ಬೆಳೆದಿದ್ದಾರೆ. ಆಮೇಲೆ ಆ ಗಗನದ ಎತ್ತರಕ್ಕೆ ಬೆಳೆದ ಮೇಲೆ ಯಾರೋ ಆಕೆ ಹೀರೋನ ಶಿಲ್ಪಾ ಶೆಟ್ಟಿಯನ್ನು ಕರೆದು ಟೇಪ್ ಕಟ್ ಮಾಡಿ ಏನೇನೋ ಮಾಡಿದ್ದಾರೆ. ಅವ್ರದ್ದು ಕೂಡ ಒಂದು ಇಂಡಸ್ಟ್ರಿ ಇದೆ ಅಲ್ಲಿ. ಅವರದ್ದು ಶಿಲ್ಪಾ ಶೆಟ್ಟಿ ಅವ್ರದ್ದು ಕೂಡ ಒಂದು ಇಂಡಸ್ಟ್ರಿ ಅಲ್ಲಿ ಪುಣ್ಯದಲ್ಲಿ ಇರುವಂಥದ್ದು. ಅವರು ದೊಡ್ಡಪ್ಪನೋ ಚಿಕ್ಕಪ್ಪರ ಯಾರೋ ಈಗಲೂ ಇದೆ ಅವ್ರದ್ದು. ಯಾಕೆ ನನ್ನನ್ನು ಅಲ್ಲಿಗೆ ಕರೆಸಿದಾಗ ಗುರುಗಳೇ ನೀವು ಮೂಕಾಂಬಿಕಾಗೆ ಹೋಗು ಅಂತ ಹೇಳಿದ್ರಿ, ಓದ್ವಿ, ಆದರೆ ಮೂಗನತ್ತು ಯಾಕೋ ನಮಗೆ ಕಾಣಲಿಲ್ಲ ಅನ್ನೋದನ್ನು ಮೆನ್ಷನ್ ಮಾಡ್ತದೆ. ನಿನಗೆ ಅಂತಹ ಭಕ್ತಿ ಇರೋದು ಖಂಡಿತ ಕಾಣಿಸಿದೆ ಕಣೆ. ಒಂದು ಇದೇನಂತಂದೆ ಕನಸಲ್ಲಿ ಕಾಣಿಸಿದ್ದು ಹೇಳ್ದ. ಆಮೇಲೆ ಕನಸಲ್ಲಿ ಕಾಣಿಸಿದ್ದಾನೆ ಹೇಳ್ದ. ಬಹುಶಃ ಯಾವ ರೂಪದಲ್ಲಿ ಆಕೆ ಕಂಡುಹಿಡಿಸಲ್ಲ ಗೊತ್ತಿಲ್ಲ. ಆ ಕ್ಷೇತ್ರಕ್ಕೆ ಹೋಗಿ ನೀವು ಉಳಿತಿದ್ದು ಮಿರಾಕಲ್ ಆಕೆ ಬಿಟ್ಟುಬಿಡಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಅವ್ರು ಯಾಕೆ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಅವ್ರನ್ನ ಕೇಳಿರಲಿಲ್ಲ, ಬಟ್ ಹೋಗೋದ್ರಿಂದ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅನ್ನೋವಂಥದ್ದನ್ನ ನಾವು ತಿಳ್ಕೊಂಡ್ವಿ. ಬರೀ ಅಲ್ಲಿ ಹೋಗಿ ನಾವು ಸುಮ್ಮನೆ ಇರೋವಂಥದ್ದಲ್ಲ, ಆ 3 ದಿನಗಳ ಕಾಲ ನಾವು ಹೇಗಿರಬೇಕು ಅನ್ನೋವಂಥದ್ದನ್ನ ನೀವು ತಿಳಿಸಿದ್ರಿ. ವಿಶೇಷವಾಗಿ 3,333 ಅಥವಾ ನಮ್ಮ ಕೈಲಾಗುವಂಥದ್ದು ಸಂಖ್ಯೆ 3ರಿಂದ ಎಂಡ್ ಆಗುವಂಥದ್ದು, ಈ ರೀತಿ ನಾವಲ್ಲಿ ಹುಂಡಿಗೆ ಸಮರ್ಪಣೆ ಮಾಡುವಂಥದ್ದು ಬಹಳ ಸೂಕ್ತ ಅಂತ ತಿಳಿಸಿದ್ದೀರಾ. ಇಬ್ರಿಗೆ ಭಾಳ ಅನುಕೂಲ ಅಂತ ಹೇಳಿದ್ರಿ. ಆಲ್ರೆಡಿ ಆಗರ್ಭ ಶ್ರೀಮಂತರಾಗಿರಬೇಕು ಅಥವಾ ಅದನ್ನು ಆಗಬೇಕು ಅಂತ ಇಚ್ಛೆ ಪಡುವಂಥವ್ರು ಪ್ರತಿಯೊಬ್ಬರು ಇರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಇದು ಅನುಕೂಲ ಆಗುತ್ತೆ ತಿಳಿಸಿದಂತಹ ವಿಚಾರ ಅಂತಲೇ ಹೇಳ್ಬೋದು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ.
ಸೊ ನೀವು ಏನಾದರೂ ಅಂದ್ಕೊಳ್ತಿರ್ತೀರಾ, ಯಾರಾದರೂ ನಿಮಗೆ ಪ್ರಸಾದ ಕೊಟ್ಟಾಗಿರ್ಬೋದು ಅಥವಾ ಯಾವಾಗಲೇ ನೀವು ಕರೆ ಮಾಡಿದ್ರು ಯಾವುದಾದ್ರೂ ಕ್ಷೇತ್ರದಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಯಾಕೆ ಭೇಟಿ ನೀಡ್ತಾ ಇರ್ತಾರೆ? ಇನ್ನು ನೀವು ಜೀವನದಲ್ಲಿ ಸಕ್ಸಸ್ನ ಕಾಣಬೇಕು, ನೀವು ಅಂದ್ಕೊಳ್ಳುವಂಥದ್ದು ಎಲ್ಲವೂ ಕೂಡ ಶೀಘ್ರವಾಗಿ ನೆರವೇರಬೇಕು ಅಂತಂದರೆ ಈಗಷ್ಟೇ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನವನ್ನು ನೀವು ಪಡ್ಕೊಳ್ಬೇಕು. ವಿಶೇಷವಾಗಿ 3 ದಿನಗಳ ಕಾಲ ನೀವು ಅಲ್ಲಿ ಉಳಿಬೇಕಾಗತ್ತೆ ಅಂತ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.